ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಈಗ ಅಸಲಿ ಶಾಕ್ ಕೊಟ್ಟಿದೆ. ಬಲೂಚಿಸ್ತಾನ ಸ್ವತಂತ್ರದ ಸ್ಟೇಟಸನ್ನು ಪಡ್ಕೊಂಡೇ ಬಿಡುತ್ತಾ? ಪಾಕಿಸ್ತಾನದ ಸರ್ಕಾರದ ನಿಲುವು ಏನಾಗಿದೆ ಈಗ ಒಂದು ಕಡೆ, ಮತ್ತೊಂದು ಕಡೆ ಭಾರತ ಬಹುದೊಡ್ಡ ಆಘಾತ ಕೊಟ್ಟಿದೆ ಆಪರೇಷನ್ ಸಿಂಧೂರದ ಬಳಿಕ ಪಾಕ್ಗೆ. ಇದು ಪಾಕನ್ನು ವಿಲವಿಲ ಒದ್ದಾಡುವಂತೆ ಮಾಡುವಂತಹ ಒಂದು ಶಾಕ್. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 1, ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ದೀರಿ. ದಶಕದಲ್ಲೇ ಕಂಡರಿಯದಂತಹ ದಾಳಿ ಪಾಕಿಸ್ತಾನದ ಮೇಲೆ ಬಲೂಚಿಸ್ತಾನ ಮಾಡಿದೆ. ಬಲೂಚ್ ಹೋರಾಟಗಾರರು ಸತ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಪಾಕಿಸ್ತಾನದ ಆರ್ಮಿಯನ್ನು ಅಟ್ಟಾಡಿಸಿಬಿಟ್ಟಿದೆ. 200-300 ಜನ ಫಿನಿಶ್ ಆಗಿದ್ದಾರೆ. ಮೊನ್ನೆ ಬೇರೆ ಇಸ್ಲಾಮಾಬಾದಲ್ಲೇ ಬ್ಲಾಸ್ಟ್ ಆಯಿತು. ಅದು ಯಾರು ಮಾಡಿದ್ದು ಅನ್ನೋದು ಸುಳಿವು ಸಿಗೋಕ್ಕಿಂತ ಮುಂಚೆನೇ 50 ಜನ ಫಿನಿಶ್ ಆದರು ಮಸೀದಿಯಲ್ಲೇ. ಇದೆಲ್ಲ ನೋಡಿದ್ದೀರಿ ನೀವು. ಬಲೂಚಿಸ್ತಾನದ ದಾಳಿಗಳಂತೂ ಪಾಕ್ ಸಂಸತ್ನಲ್ಲಿ ಓಪನ್ ಆಗಿ ರಕ್ಷಣಾ ಸಚಿವರೇ ಹೇಳಿಬಿಟ್ರು, ಅವ್ರ ಹತ್ರ ಇರುವಷ್ಟು ಆಧುನಿಕ ಶಸ್ತ್ರಾಸ್ತ್ರಗಳು ನಮ್ಮ ಹತ್ರನೇ ಇಲ್ಲ ಅಂತ. ನಾವು ಹ್ಯಾಂಡಿಕ್ಯಾಪ್ ಆಗಿದ್ವಿ ಅನ್ನೋದನ್ನು ಒಪ್ಕೊಳ್ತು ಪಾಕಿಸ್ತಾನ. ಅಷ್ಟು ಹಾನಿ ಮಾಡಿಟ್ಟಿದೆ ಬಲೂಚಿಸ್ತಾನ. ಈಗ ಇದ್ರ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ತೊಡೆತಟ್ಟಿರುವಂಥ ಬಲೂಚಿಸ್ತಾನ ಸ್ವತಂತ್ರ ಸಂವಿಧಾನವನ್ನು ಕೂಡ ರೂಪಿಸಿದೆ. ಸ್ವಾತಂತ್ರ್ಯವನ್ನು ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ. ಅದರ ನಡುವೆ ನೋಡಿ, ಪಾಕಿಸ್ತಾನದ ಆಡಳಿತಕ್ಕೆ ಹತ್ತಿರವಾಗಿರುವ ಟಾಪ್ ಜರ್ನಲಿಸ್ಟ್ ಮತ್ತು ಫಾರ್ಮರ್ ಹೆಡ್ ಆಫ್ ದಿ PCB ನಜಾಮ್ ಸೇತಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಅಡ್ಮಿನಿಸ್ಟ್ರೇಷನ್ಗೆ ತುಂಬ ಕ್ಲೋಸ್ ಇವರು ಜರ್ನಲಿಸ್ಟು ಮತ್ತು ಬೇರೆ ಸರ್ಕಾರದ ಭಾಗವಾಗಿದ್ದವರು ಏನು ಹೇಳ್ತಾ ಇದ್ದಾರೆ ಈಗ ಅಂದರೆ, ಬಲೂಚಿಸ್ತಾನ ಈಗ ಖಂಡಿತವಾಗಿಯೂ ಒಂದು ರಾಜ್ಯವಾಗಿ ಉಳ್ಕೊಂಡಿಲ್ಲ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಕಾಂಟ್ ವಿನ್ ಫ್ರಮ್ ಬಲೂಚಿಸ್ತಾನ್ ಮಿಲಿಟ್ರಿ. ಮತ್ತು ಬಲೂಚಿಸ್ತಾನವನ್ನು ಒಂದು ರಾಷ್ಟ್ರ ಅಂದರೆ ಒಂದು ಪ್ರತ್ಯೇಕವಾದ ಸ್ಟೇಟ್ ಅನ್ನೋ ರೀತಿಯಲ್ಲಿ ಅವರು ಐಡೆಂಟಿಫೈ ಮಾಡಿರೋದು ಈಗ ತುಂಬ ಮಹತ್ವ ಪಡ್ಕೊಳ್ತಿದೆ. ಸೊ ಪಾಕಿಸ್ತಾನದ ಸರ್ಕಾರ ಇನ್ನು ಬಲೂಚ್ ಆರ್ಮಿಯನ್ನು ತಾವು ಎದುರಿಸೋಕೆ ಸಾಧ್ಯವೇ ಇಲ್ಲ. ಈ ಹಾನಿಯನ್ನು, ಯುದ್ಧದ ಪರಿಸ್ಥಿತಿ, ಬೇರೆ ದೇಶದ ಜೊತೆಗೆ ಹೋರಾಟ ಮಾಡೋದಿರಲಿ, ಕಾಶ್ಮೀರ ತಗೊಳ್ಳೋದಿರಲಿ, POK ಆಸೆ ಬಿಟ್ಟಾಕಿ ಪಾಕಿಸ್ತಾನ ಬಲೂಚಿಸ್ತಾನವನ್ನು ಕಳ್ಕೊಂಡಿದೆ ಅನ್ನೋದನ್ನು ಬಾಯಿ ಬಿಟ್ಟು ಹೇಳ್ತಿದ್ದಾರೆ. ಇನ್ನು ನಾವು ಇದನ್ನು ಮುಂದುವರಿಸೋಕ್ಕಾಗಲ್ಲ. ಈ ಯುದ್ಧವನ್ನು, ಆಂತರಿಕ ಯುದ್ಧದಿಂದಾಗಿ ಪಾಕಿಸ್ತಾನ ಫಿನಿಶ್ ಆಗಿದೆ. ಯಾಕಂದರೆ ಬೇರೆಯವರು ದಾಳಿ ಮಾಡಿದ್ರೆ ಯುದ್ಧ 1 ತಿಂಗಳು ನಡಿಬಹುದು. ಭಾರತದ್ದಂತೂ 4 ದಿನದಲ್ಲಿ ಮುಗಿದು ಹೋಯಿತು. ಅಮೆರಿಕ ತಂದು ದುಡ್ಡು ಸುರಿಯತ್ತೆ, ಏನೋ ಒಂದು ಮಾಡಬಹುದು. ಚೀನಾನೋ ಅಮೆರಿಕಾನೋ ಯಾರೋ ಹೆಲ್ಪ್ ಮಾಡ್ತಾರೆ. ಬಟ್ ದಿನಾ ಸಾಯೋರು, ದಿನಾ ದಾಳಿ, ಆರ್ಮಿಯನ್ನು ಬೆಂಡು ಮಾಡಿ ಹಾಕಿದ್ದಾರೆ. ಹೋದಲ್ಲಿ ಬಂದಲ್ಲಿ ಬ್ಲಾಸ್ಟು, ನಿಲ್ಲಂಗಿಲ್ಲ ಕೂರಂಗಿಲ್ಲ, ಹಂಗೆ ಅಟ್ಟಾಡಿಸ್ತಾ ಇದ್ದಾರೆ ಬಲೂಚಿಗಳು. ಹಾಗಾಗಿ ಇನ್ನು ನಾವು ಬಲೂಚಿಸ್ತಾನವನ್ನು ತಡ್ಕೊಳ್ಳೋಕ್ಕಾಗಲ್ಲ ಅಂತ ಬಾಯ್ಬಿಟ್ಟು ಹೇಳ್ತಿದ್ದಾರೆ ಪಾಕ್ ಅಡ್ಮಿನಿಸ್ಟ್ರೇಷನ್ಗೆ ಹತ್ತಿರ ಇರೋರು. ಆ ಕಡೆ ಬಲೂಚಿಸ್ತಾನ ಸ್ವಾತಂತ್ರ್ಯ ಘೋಷಿಸಿಕೊಂಡು ತನ್ನದೇ ಆದ ಕಾನ್ಸ್ಟಿಟ್ಯೂಷನ್ ಕೂಡ ರಚನೆ ಮಾಡಿಕೊಂಡು ಸ್ವತಂತ್ರ ಸ್ಥಾನಮಾನವನ್ನು ನಾವು ಹೊಂದಿದ್ದೀವಿ ಅಂತಲೇ ಹೇಳೋಕೆ ಶುರು ಮಾಡಿಬಿಟ್ಟಿದೆ. ಜೀವಿಸ್ತಾ ಇದ್ದೀವಿ ನಾವು. ಇನ್ನು ಪಾಕಿಸ್ತಾನದ ಹಂಗಿಲ್ಲ ಅಂತ ಘೋಷಣೆನೇ ಮೊಳಗಿಸ್ಬಿಟ್ಟಿದೆ. ಸೊ ಮೇಜರ್ ಡೆವಲಪ್ಮೆಂಟ್. ಪಾಕಿಸ್ತಾನ ಇನ್ನು ಬಹಳಷ್ಟು ವರ್ಷಗಳ ಕಾಲ ಉಳ್ಕೊಳ್ಳಲ್ಲ ಈಗಿರೋ ಸ್ಥಿತಿಯಲ್ಲಿ, ಛಿದ್ರವಾಗಲಿದೆ ಅನ್ನೋದಕ್ಕೆ ಇದೊಂದು ಮೇಜರ್ ಡೆವಲಪ್ಮೆಂಟ್. तो अगर आप इफ यू आर इन अ स्टेट ऑफ वॉर विद इंडिया एंड यू आर इन अ स्टेट ऑफ वॉर विद अफगानिस्तान एंड यू आर इन अ स्टेट ऑफ वॉर विद बलूचिस्तान और उसके लिए आप सिर्फ मिलिट्री सॉल्यूशंस ढूंढ रहे हैं, तो हमें समझ आ रही है ना कि मिलिट्री सॉल्यूशंस हल नहीं हो रहे ना मसले. क्या आपका ख्याल है टेररिज्म कम हो गई है? हमें हर रोज बताया जाता है कि इतने लोग मार दिए, उनके इतने लोग मार दिए, और फिर भी वो आ रहे हैं. तो आई थिंक थोड़ी बहुत नेशनल सिक्योरिटी एस्टैब्लिशमेंट को रीथिंक करना पड़ेगा. कोई पॉलिटिकल की इनिशिएटिव्स भी हमें कोई नजर आने चाहिए ताकि कुछ प्रोग्रेस हो. अब डेडलॉक है विद द काबुल गवर्नमेंट, बिल्कुल डेडलॉक है. ಮತ್ತೊಂದು ಕಡೆ ಭಾರತ ಏನು ಮಾಡಿದೆ ಆಪರೇಷನ್ ಸಿಂಧೂರ ಬಳಿಕ ನೋಡಿ, ಅಂತಿಂಥ ಪೆಟ್ಟಲ್ಲ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ನಡೆದಂತಹ ಸಿಂಧೂರ ಸಮಯದಲ್ಲಿ ಸಿಂಧೂ ನದಿ ಒಪ್ಪಂದವನ್ನು ರದ್ದುಗೊಳಿಸಿತ್ತಲ್ಲ ಭಾರತ. ಈಗ ಪಾಕ್ಗೆ ಮತ್ತೊಂದು ದೊಡ್ಡ ಹೊಡೆತ. ಜಮ್ಮು ಕಾಶ್ಮೀರದಲ್ಲಿ ಚಿನಾಬ್ ನದಿಗೆ ಅಡ್ಡಲಾಗಿ ಉದ್ದೇಶಿತ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯನ್ನು ಶುರು ಮಾಡ್ತಾ ಇದ್ದಾರೆ. ಟೆಂಡರು ಕರೆದಿದ್ದಾರೆ. ಫೆಬ್ರವರಿ 5ರಂದು ಟೆಂಡರ್ ಆಗಿದೆ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಜಾರಿಯಲ್ಲಿದ್ದಾಗ ಚಿನಾಬ್ ಸೇರಿದಂತೆ ಪಶ್ಚಿಮ ಭಾಗದ ನದಿಗಳ ಮೇಲೆ ಅಧಿಕಾರ ಹೊಂದಿತ್ತು ಪಾಕ್. ಆದರೆ ಈಗ ಒಪ್ಪಂದ ರದ್ದಾಗಿರೋದ್ರಿಂದಾಗಿ ಜಲವಿದ್ಯುತ್ ಯೋಜನೆ ವಿರುದ್ಧ ಪ್ರಶ್ನೆ ಮಾಡೋ ಹಕ್ಕೇ ಕಳ್ಕೊಂಡಿದೆ. ಇಂಟರ್ನ್ಯಾಷನಲ್ ಕೋರ್ಟು, ಆ ಕೋರ್ಟು, ಈ ಕೋರ್ಟು ಅಂತ ಹೋದರೆ ಆ ಕೋರ್ಟ್ಗೆ ಇದ್ರ ವ್ಯಾಪ್ತಿನೇ ಇಲ್ಲ. ನೀವು ಏನೇ ಹೇಳಿದ್ರು ನಾವು ಕೇಳಲ್ಲ ಅಂತ ಭಾರತ ಸೆಡ್ ಹೊಡೆದಿದ್ದು ಆಯಿತು. ವಿಶ್ವಸಂಸ್ಥೆಯಲ್ಲಿ ಹೋಗಿ ಪಾಕಿಸ್ತಾನ ಬಾಯಿ ಬಡ್ಕೊಳ್ತು, ದಯವಿಟ್ಟು ನಮ್ಮನ್ನು ಕಾಪಾಡಿ, 90% ಜನರ ಜೀವನನೇ ಈ ನದಿ ಮೇಲೆ ಅವಲಂಬಿತವಾಗಿದೆ, ಭಾರತ ಆ ನೀರನ್ನು ತಡೆ ಹಿಡಿತಿದೆ, ನಾವು ಸತ್ತು ಹೋಗ್ತೀವಿ ಅಂತ ಬಾಯಿ ಬಡ್ಕೊಳ್ತು. ಅದಕ್ಕೂ ಡೋಂಟ್ ಕೇರ್ ಅಂತ
ಆಘಾತ ಕೊಡ್ತು. ಈಗ ದೊಡ್ಡ ಪ್ರಾಜೆಕ್ಟು ಸಾವಲ್ಕೋಟ್ ಯೋಜನೆಯನ್ನು ಕೈಗೆತ್ಕೊಳ್ತಾ ಇದೆ. ಒಪ್ಪಂದ ರದ್ದಾಗಿರೋ ಪರಿಣಾಮ ನಾವು ಸುಲಲಿತವಾಗಿ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಜಲವಿದ್ಯುತ್ ಯೋಜನೆ ವಿರುದ್ಧ ಪ್ರಶ್ನಿಸುವ ಹಕ್ಕನ್ನೇ ಕಳ್ಕೊಂಡು ಈಗ ಪಾಕಿಸ್ತಾನ ಬಹುದೊಡ್ಡ ಆಘಾತ, ಸಿಂಧೂರಾದ ಬಳಿಕದ ಬಿಗ್ ಪ್ರಾಜೆಕ್ಟ್ ಕೈಗೆತ್ಕೊಳ್ತಾ ಇದೆ ಭಾರತ. 5,129 ಕೋಟಿ ವೆಚ್ಚದ ಯೋಜನೆಯಾಗಿದೆ ಇದು. 1,856 ಮೆಗಾವ್ಯಾಟ್ ಒಟ್ಟು ವಿದ್ಯುತ್ ಉತ್ಪಾದನೆ ಮಾಡುವ ಗುರಿಯನ್ನು ಹೊಂದಲಾಗಿದೆ. 1,406 ಮೆಗಾವ್ಯಾಟ್ ವಿದ್ಯುತ್ ಮೊದಲ ಹಂತದಲ್ಲೇ ಉತ್ಪಾದನೆ ಆಗುತ್ತೆ. 450 ಮೆಗಾವ್ಯಾಟ್ ವಿದ್ಯುತ್ ಎರಡನೇ ಹಂತದಲ್ಲಿ. 1000 ಮೆಗಾವ್ಯಾಟ್ ಸಾಮರ್ಥ್ಯದ ಅತಿ ದೊಡ್ಡ ಪಖಲ್ ದೌಲ್ ಪ್ರಾಜೆಕ್ಟು. 167 ಮೀಟರ್ ಎತ್ತರದ ದೇಶದ ಅತಿ ಎತ್ತರದ ಪಖಲ್ ದೌಲ್ ಅಣೆಕಟ್ಟು. ಈ ಥರದ ಪ್ರಾಜೆಕ್ಟ್ಗೆ ಕೈ ಹಾಕಿ ಈಗ ಟೆಂಡರ್ ಆಗ್ತಿದ್ದಂಗೆ ಪಾಕಿಸ್ತಾನ ಶೇಕ್ ಆಗ್ತಿದೆ. ಯಾಕೆ ಪಾಕ್ಗೆ ಇಷ್ಟು ಹೊಡೆತ ಬೀಳುತ್ತೆ ಅಂತ ಕೇಳಿದ್ರೆ, ಪಾಕಿಸ್ತಾನದ ಜೀವ ನಾಡಿ ಇದು. ಮತ್ತು ಆಲ್ಮೋಸ್ಟ್ ಪಾಕಿಸ್ತಾನದ ಕೃಷಿ ಡಿಪೆಂಡ್ ಆಗಿರೋದು ಇದ್ರ ಮೇಲೆ. ಮತ್ತು ಕುಡಿಯೋ ನೀರು, ಅವರ ಜೀವನ ಎಲ್ಲವೂ ಕೂಡ ಇದರಿಂದಾನೇ ಆಗುತ್ತೆ. ಪಶ್ಚಿಮ ಭಾಗದ ನದಿಗಳಿಂದಾನೇ ಪಾಕಿಸ್ತಾನದ ಬಹುಪಾಲು 4/3 ಭಾಗದಷ್ಟು ನೀರು ಸಿಗ್ತಾ ಇರೋದು. 90% ಭಾಗ ಕೃಷಿ ಜಲಾನಯನ ಪ್ರದೇಶ ಇದನ್ನೇ ಅವಲಂಬಿಸ್ಕೊಂಡಿರೋದು. ಬಹುತೇಕ ಎಲ್ಲ ಅಣೆಕಟ್ಟುಗಳ ಜಾಲ ಮತ್ತು ಕಾಲುವೆಗಳು ಈ ಜಲಾನಯನ ಪ್ರದೇಶದಲ್ಲೇ ನಿರ್ಮಾಣವಾಗಿದೆ. ಅಲ್ಲೇ ಕಟ್ಕೊಂಡಿದ್ದಾರೆ ಡ್ಯಾಮನ್ನು. ಪಾಕ್ನ 10 ಜನರಲ್ಲಿ 9 ಮಂದಿ ಈ ಭಾರತೀಯ ಮೂಲದ ನದಿಗಳನ್ನು ಅವಲಂಬಿಸ್ಕೊಂಡು ಜೀವನ ಕಟ್ಕೊಂಡಿದ್ದಾರೆ. ಹೀಗಾಗಿ ಸಿಂಧೂ ನದಿ ಒಪ್ಪಂದ ರದ್ದತಿ ಮತ್ತು ಪಶ್ಚಿಮ ಭಾಗದ ನದಿಗಳನ್ನು ಕಳ್ಕೊಂಡಿರೋದ್ರಿಂದ ಪಾಕಿಸ್ತಾನ, ಅದರ ಮೇಲೆ ನಾವು ಸಾವಲ್ಕೋಟ್ ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿರೋದ್ರಿಂದ ಪಾಕಿಸ್ತಾನ ಅನ್ನೋದು ಇನ್ನು ಬರ್ಬಾದ್, ಕಂಪ್ಲೀಟ್ ಆಗಿ ಹೊಸಕಿ ಹಾಕದಂಗೆ 10ರಲ್ಲಿ 9 ಜನ ಅವಲಂಬಿತ ಆಗಿರುವಂತಹ ಪ್ರದೇಶವನ್ನು ಶೇಕ್ ಮಾಡ್ತಿದೆ ಭಾರತ. ಮತ್ತು ಇದೆಲ್ಲ ತುಂಬ ದಿನ ಆಗುವಂತಹ ಪ್ರಾಜೆಕ್ಟ್ಗಳಲ್ಲ. 1-2 ವರ್ಷಗಳಲ್ಲಿ ಪಾಕಿಸ್ತಾನ ಈಗ ಆಲ್ರೆಡಿ ನೋಡ್ತಿದ್ದೆ ಹೊಡೆತವನ್ನು. ವಿಶ್ವಸಂಸ್ಥೆಗೆ ಸುಮ್ಮನೆ ಹೋಗಿ ಹೊಡೆತ ತಿಂದಿದ್ದೀವಿ ನಾವು, ಕಾಪಾಡಿ ಅಂತ ಕೇಳ್ಕೊಳ್ತಿದ್ಯಾ. ಆಲ್ರೆಡಿ ನೀರು ಕಂಟ್ರೋಲ್ ಮಾಡ್ತಿರೋದಕ್ಕೆ ಹೆದರು ಹೋಗಿದೆ. ಮತ್ತು ನಮ್ಮ ಕಾಲುವೆಗಳನ್ನು ಜಾಸ್ತಿ ಉದ್ದ ಮಾಡ್ತಿದ್ದೀವಿ, ಕನೆಕ್ಟ್ ಮಾಡ್ತಿದ್ದೀವಿ. ರಾಜಸ್ಥಾನ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ, ಜಮ್ಮು ಕಾಶ್ಮೀರ, ಡೆಲ್ಲಿ ತನಕನೂ, ಹಿಮಾಚಲ ಪ್ರದೇಶದ ತನಕನೂ ನೀರು ತಗೊಳ್ಳೋದಕ್ಕೆ ಯೋಜನೆ ರೂಪಿಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಬಹಳಷ್ಟು ಕಡೆಗಳಲ್ಲಿ ನೀರಿನ ಹಾಹಾಕಾರ ಎಲ್ಲಿದೆ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ತಿದ್ದೀವಿ. ಅಲ್ಲೇ ಡ್ಯಾಮ್ ಕಟ್ಟಬೇಕಂತಿಲ್ಲ, ಡ್ಯಾಮ್ ಕಟ್ಟೋಕೆ ಎಷ್ಟೋ ವರ್ಷ ಆಗುತ್ತೆ. ಇದೆಲ್ಲ ಆಗಲ್ಲ ಅಂತ ಬಾಯ್ ಪಡ್ಕೊಂಡ್ರು ಬಹಳಷ್ಟು ಜನ ಒಳಗಿನ ವಿರೋಧಿಗಳು, ಏನು ಮಾಡಿಬಿಡ್ತಾರೆ ಅಂತ. ಬಟ್ ಡ್ಯಾಮೇ ಕಟ್ಟಲ್ಲ ನಾವು ಕಾಲುವೆಯಿಂದ ಕಾಲುವೆ ಕನೆಕ್ಟ್ ಮಾಡಿ ಎಲ್ಲಿಗೆ ಬೇಕಾದರೂ ನೀರು ಆಧುನಿಕ ಟೆಕ್ನಾಲಜಿಯ ಮೂಲಕ ಹರಿಸಬಹುದು ಅಂತ ಭಾರತ ಸೆಡ್ಡು ಹೊಡಿತು. ಈಗ ನೋಡಿದ್ರೆ ಸಾವಲ್ಕೋಟ್ ಪ್ರಾಜೆಕ್ಟು 5,000 ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡೇ ಬಿಟ್ಟಿದೆ ಭಾರತ. ಸೊ ಪಾಕಿಸ್ತಾನ ಇದು ಅರಗಿಸಿಕೊಳ್ಳಲಾರದ ಆಘಾತ. ಸೊ ಪಾಕ್ ಭೂಪಟದಲ್ಲಿ ಇರಲ್ಲ ಅನ್ನುವಂಥ ಘೋಷಣೆಯನ್ನು ಭಾರತ ಮೊಳಗಿಸಿತ್ತು. ಅದಕ್ಕೀಗ ನೋಡಿ ಎಷ್ಟು ದೊಡ್ಡ ಸುದ್ದಿ ಅಂತ. ಅಲ್ಲಿ ಬಲೂಚಿಸ್ತಾನ ಬಹುತೇಕ ಕಟ್ ಆಗ್ತಿದೆ. ಇಲ್ಲಿ ಭಾರತ ಕೊಡ್ತಿರೋ ಹೊಡೆತಕ್ಕೆ ಎಷ್ಟು ಹೋಳಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.